ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಗುರುವಿನ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಿಂದ ನಿಮ್ಮ ಬದುಕಿನಲ್ಲಿ ಅನೇಕ ರೀತಿಯ ಪರಿವರ್ತನೆಯನ್ನು ಕಾಣ್ತಾ ಇದ್ದೀರಾ. ಹಾಗೆ ಭಗವಂತನ ದಯೆ ಕರುಣೆ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ಅವರ ರಕ್ಷಣೆಯಲ್ಲಿ ನೀವೀಗ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತೀರಾ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಮುಂದಿನ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗೆ ನಿಮ್ಮ ಮನಸ್ಸಿನ ವಾಸ್ತವ ಸ್ಥಿತಿಯನ್ನು ನಿಮಗೆ ಪರಿಚಯ ಮಾಡಿ ಕೊಡುತ್ತೆ. ಸ್ನೇಹಿತರೆ, ಈಗಿನ ಎನರ್ಜಿಯಲ್ಲಿ ಬಹಳ ಜನರು ನೀವು ಒಂದು ಮಾನಸಿಕ ತೊಳಲಾಟವನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎನರ್ಜಿ ಒಂದು ಕ್ಷಣದಲ್ಲಿ ಖುಷಿ, ಮತ್ತೊಂದು ಕ್ಷಣದಲ್ಲಿ ಅಜ್ಞಾತವಾದ ಒಂದು ದುಃಖ, ಒಂದು ವೇದನೆ. ಇದು ಯಾಕೆ ಅಂದರೆ ಜೀವನದಲ್ಲಿ ನಡೆಯುವ ಘಟನೆಗಳು ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ವಾಸ್ತವ ಸತ್ಯವನ್ನು ಕೆಲವು ಬಾರಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೀವು ಅದು ಬಿಟ್ಟು ಇದು ಯಾಕೆ ಹೀಗಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಚಿಂತೆಗೆ ಒಳಗಾಗೋದಲ್ಲ. ಆದರೆ ಅವುಗಳಿಗೆ ನಾವು ಕೊಡುವ ಪ್ರತಿಕ್ರಿಯೆ ಮಾತ್ರ ನಮ್ಮ ಕೈಯಲ್ಲಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಜೀವನನೇ ಹಾಗೆ. ಜೀವನದಲ್ಲಿ ಬದಲಾವಣೆಗಳು ಸಡನ್ನಾಗಿ ಬರ್ತಾ ಇರ್ತವೆ. ಯಾವುದೂ ಕೂಡ ಸ್ಥಿರವಲ್ಲ. ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದು ಮಾತ್ರ ಇಲ್ಲಿ ಮುಖ್ಯವಾಗಿರುತ್ತೆ. ಅಂದರೆ ಸಮತೋಲನದಲ್ಲಿ ಆ ಒಂದು ಎನರ್ಜಿಯನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ಗುರುವು ಹೇಳ್ತಾ ಇದ್ದಾರೆ, ಖುಷಿಯೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಇವೆರಡೂ ಕೂಡ ಕಾಲಚಕ್ರದ ಭಾಗ. ನೀವು ಈಗ ದುಃಖದಲ್ಲಿದ್ದರೆ ಅದು ಕಳೆಯುತ್ತೆ. ಹಾಗೆ ತುಂಬ ಖುಷಿಯಲ್ಲಿದ್ದರೂ ಕೂಡ ಅದಕ್ಕೂ ಕೂಡ ಅಟ್ಯಾಚ್ ಆಗಬೇಡಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಅಟ್ಯಾಚ್ಮೆಂಟ್ ಕಡಿಮೆ ಮಾಡಿ. ಅದು ಜನರ ವಿಚಾರದಲ್ಲಾಗಿರ್ಬೋದು, ಕೆಲವು ಪರಿಸ್ಥಿತಿಯ ವಿಚಾರಗಳಲ್ಲಾಗಿರ್ಬೋದು, ನಿರೀಕ್ಷೆ ಹಾಗೆ ಫಲಿತಾಂಶದ ವಿಚಾರದಲ್ಲೇ ಆಗಿರ್ಬೋದು. ಇದೇ ಫಲಿತಾಂಶ ಬೇಕು ಅನ್ನೋದಕ್ಕಿಂತ ಅವುಗಳ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಟರೆ ಸಡನ್ ಸ್ಯಾಡ್ನೆಸ್ ಹೆಚ್ಚಾಗತ್ತೆ. ಇದ್ದಕ್ಕಿದ್ದ ಹಾಗೆ ಒಂಟಿತನ, ಯಾಕೆ ಹೀಗಾಯಿತು, ನೋವು, ಅಂದರೆ ಅದನ್ನು ತಡ್ಕೊಳಕ್ಕಾಗೋದಿಲ್ಲ, ಫೇಸ್ ಮಾಡೋಕ್ಕಾಗೋದಿಲ್ಲ, ಆ ರೀತಿಯ ನೋವುಗಳು ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಸಮಾನವಾಗಿ ಆ ಎನರ್ಜಿಯನ್ನು ಸ್ವೀಕರಿಸಿದಾಗ ಆಗೋದೆಲ್ಲ ಒಳ್ಳೆಯದು ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಾಗ ಖಂಡಿತವಾಗಿಯೂ ಮುಂದಿನ ಒಂದು ದಾರಿ ತೆರೆದುಕೊಳ್ಳುತ್ತೆ. ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಉಳಿದಿರುತ್ತೆ. ಅದೇ ನೀವು ನಿರೀಕ್ಷೆ ಇಟ್ಟಾಗ, ಇದೇ ರೀತಿ ಫಲಿತಾಂಶ ಬೇಕು ಅಂತೇಳಿ ಬಯಸಿದಾಗ ಕೆಲವೊಂದು ಸಾರಿ ಅದರಲ್ಲಿ ಆಕಸ್ಮಿಕವಾಗಿ ಬದಲಾವಣೆ ಆದಾಗ ನಿಮಗೆ ತುಂಬಾ ದುರ್ಬಲತೆಗೆ ಜಾರುವ ಒಂದು ಹೆಚ್ಚಿಗೆ ಚಾನ್ಸ್ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇದೇ ರೀತಿಯ ಕೆಲವು ಅನುಭವಗಳು ಕೂಡ ನಿಮ್ಗೆ ಆಗಿದ್ದಾವೆ. ಹಾಗಾಗಿ ಎಮೋಷನ್ಸ್ ಅನ್ನು ಒಪ್ಪಿಕೊಳ್ಳಿ. ನೀವು ದುಃಖದಲ್ಲಿದ್ದರೆ ಅದನ್ನು ತಳ್ಳೋದೇನು ಬೇಡ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅದು ನಿಮಗೆ ಏನು ಕಲಿಸ್ತಾ ಇದೆ ಅನ್ನೋದನ್ನು, ಯಾಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮೊಳಗಿನ ವಿಶ್ವಾಸ ಅಂದರೆ ದೃಢತೆ ಯಾವಾಗಲೂ ನಿಮಗೆ ಮುಖ್ಯವಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಾಹ್ಯ ಘಟನೆಗಳು ಅಂದರೆ ಹೊರಗಿನ ಜಗತ್ತಿನ ಭೌತಿಕ ಘಟನೆಗಳು ಯಾವಾಗಲೂ ಬದಲಾಗ್ತಾನೆ ಇರ್ತಾವಲ್ವ. ಆದರೆ ಒಳಗಿನ ಶಾಂತಿ ಮಾತ್ರ ಒಂದೇ ರೀತಿ ಇರಬೇಕು. ಅದಕ್ಕೆ ನೀವು ಯಾವಾಗಲೂ ಸ್ಥಿರವಾಗಿರಬೇಕು. ಅದನ್ನು ಕದಡುವಂತೆ ಮಾಡ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಈಗಿನ ಕೆಲವರ ಎನರ್ಜಿಯ ಪ್ರಕಾರ ಬಹಳ ಜನರ ಮನಸ್ಥಿತಿ ಓವರ್ ಥಿಂಕಿಂಗ್, ಅನಿಶ್ಚಿತತೆ, ರಿಲೇಷನ್ ಸಮಸ್ಯೆಗಳು, ಫ್ಯೂಚರ್ ಬಗ್ಗೆ ಭಯ, ಅಂದರೆ ಭವಿಷ್ಯದ ಕುರಿತು ಭಯ. ಅದು ನಿಮ್ಮ ಭವಿಷ್ಯನೇ ಆಗಿರ್ಬೋದು, ಮಕ್ಕಳ ಭವಿಷ್ಯನೇ ಆಗಿರ್ಬೋದು. ಆ ವಿಚಾರದಲ್ಲಿ ನಿಮಗೆ ಭಯ ತುಂಬ ಇದೆ. ಇವುಗಳ ಮಧ್ಯೆನೇ ನೀವು ಬದುಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ನೀವು ಅನುಭವಿಸುತ್ತಿರುವ ಸಡನ್ ಆದ ಒಂದು ಮಾನಸಿಕ ವೇದನೆ ನಾರ್ಮಲ್ ಅಲ್ಲ. ನೀವು ಒಬ್ಬರಲ್ಲ. ಈ ಫೇಸ್ ಕೂಡ ಕಳೆದು ಹೋಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಿಮ್ಮ ಕೈಯಲ್ಲಿರೋದೇ ವಿನಃ ಇದೆಲ್ಲವೂ ಭಗವಂತನ ಯೋಜನೆಯಂತೆ ನಡೆಯುತ್ತೆ. ಅದ್ರ ಬಗ್ಗೆ ನೀವು ಯಾವಾಗ ನಂಬಿಕೆ ಇಡ್ತೀರೋ, ಅಂದರೆ ಅವರ ಶರಣಕ್ಕೆ ಆ ವಿಚಾರಗಳನ್ನು ಯಾವಾಗ ಒಪ್ಪಿಸ್ತೀರೋ, ಅವರ ಆಧಾರದ ಮೇಲೆ ನೀವು ಯಾವಾಗ ನಿರ್ಧಾರಗಳನ್ನು ತಗೊಳ್ತೀರೋ, ಅಂದರೆ ನಿಮ್ಮ ಪ್ರಯತ್ನ ನಾನು ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡು ಭಗವಂತನಿಗೆ ನೀವು ನಂಬಿದ ಗುರುವಿನ ಮೇಲೆ ಆ ವಿಚಾರಗಳನ್ನು ಬಿಟ್ಟು ನೀವು ಸಮಾನವಾಗಿ ಒಂದು ಮನಸ್ಥಿತಿಯೊಂದಿಗೆ ಮುಂದೆ ಹೋಗ್ತೀರಾ. ಆಗ ಅನಿಶ್ಚಿತತೆ ಅನ್ನೋದು ಕಾಡೋದಿಲ್ಲ. ಆಗ ಎಂಥದ್ದೇ ಒಂಟಿತನ ಕಾಡಿದ್ರು ಕೂಡ ನೀವು ಒಬ್ಬರಲ್ಲ. ನಿಮ್ಮ ಜೊತೆ ನೀವು ನಂಬಿದ ಗುರುವಿದ್ದಾರೆ. ಅವರು ನಿಮ್ಮನ್ನು ಒಳಗಿನಿಂದಲೇ ಧೈರ್ಯ ತುಂಬ್ತಾ ಇದ್ದಾರೆ, ಆತ್ಮವಿಶ್ವಾಸದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿಲಿ, ಯಾವುದೋ ಒಂದು ರೀತಿಲಿ ನೀವು ಭರವಸೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಒಳಗಿನಿಂದಲೇ ಯಾರೋ ನಿಮ್ಮ ಜೊತೆ ಮಾತನಾಡಿದ ಅನುಭವ ಆಗತ್ತೆ. ಎಲ್ಲ ಸರಿಯಾಗತ್ತೆ, ನೀನು ಒಬ್ಬನಲ್ಲ, ನಾನು ನಿನ್ನ ಜೊತೆ ಇದ್ದೀನಿ, ಒಂಟಿಯಲ್ಲ ಅನ್ನೋ ರೀತಿಲಿ ನಿಮಗೆ ಆತ್ಮವಿಶ್ವಾಸ ತುಂಬುವ ರೀತಿಲಿ ಒಂದು ಶಕ್ತಿಯ ಅನುಭವ ಆಗುತ್ತೆ. ಅಂದರೆ ಅದು ನೀವು ನಂಬಿದ, ಅಂದರೆ ಯಾವ ದೇವರಲ್ಲಿ, ಗುರುವಿನಲ್ಲಿ ನೀವು ಶರಣಾಗಿರ್ತೀರಲ್ಲ, ಆ ಶಕ್ತಿ ನಿಮ್ಮ ಆಗಿನ ಎನರ್ಜಿಗೆ ಕನೆಕ್ಟ್ ಆಗಿ
ನಿಮ್ಮನ್ನು ಸಂಭಾಳಿಸ್ತಾ ಇರುತ್ತೆ. ಅಂದರೆ ನೀವು ನಿಮ್ಮನ್ನು ಸಂಭಾಳಿಸದ ಅಂಥ ಸಂದರ್ಭಕ್ಕೆ ಜಾರಿದಾಗ, ಕುಗ್ಗಿದಾಗ, ದುರ್ಬಲತೆಗೆ ಜಾರಿದಾಗ ಆ ಶಕ್ತಿ ನಿಮ್ಮನ್ನು ಸಂಭಾಳಿಸಿರುತ್ತೆ. ಯಾಕಂದರೆ ನೀವು ಆ ಪರಿಸ್ಥಿತಿಗೆ ಹೋಗೋದಕ್ಕಿಂತ ಮೊದಲೇ ಆ ವಿಚಾರವನ್ನು ನಿಮ್ಮನ್ನು ಆ ಭಗವಂತನಲ್ಲಿ, ಆ ಗುರುವಿನಲ್ಲಿ ಅರ್ಪಣೆ ಮಾಡಿರ್ತೀರ, ಅಂದರೆ ಶರಣಾಗಿಸಿರ್ತೀರ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಂಬಿಕೆ ಕಳ್ಕೊಂಡು, ಭರವಸೆ ಕಳ್ಕೊಂಡು ಕುಗ್ಗಿದಂಥ ಸಂದರ್ಭದಲ್ಲಿ ಆ ಶಕ್ತಿ ನಿಮ್ಮನ್ನು ಸಂಭಾಳಿಸ್ತಾ ಇದೆ. ಅದೇ ಶಕ್ತಿಯ ಅನುಭವವನ್ನು ನೀವೀಗ ಹೊಂದುತ್ತಾ ಇದ್ದೀರಾ. ಹಾಗಾಗಿ ಜೀವನದಲ್ಲಿ ಸಡನ್ನಾಗಿ ಬದಲಾವಣೆಯನ್ನು ಮಾಡಿಕೊಂಡು ಕೆಲವು ಆತ್ಮವಿಶ್ವಾಸದಿಂದ ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯ ಆಗಿದೆ. ಇನ್ನಷ್ಟು ನೀವು ಅವರ ಮೇಲೆ ಆಧಾರಿತ ಆದರೆ, ಅಂದರೆ ಶರಣದಲ್ಲಿ ಹೋದರೆ, ನಂಬಿಕೆ ಇಟ್ಟು ಇನ್ನೆಷ್ಟು ಬದಲಾವಣೆ ಆಗ್ಬೋದು ಯೋಚನೆ ಮಾಡಬೇಕಾದ ಸಂದರ್ಭ. ಖಿನ್ನತೆಗೆ ಜಾರಬೇಡಿ, ಸಂದೇಹಕ್ಕೂ ಜಾರಬೇಡಿ. ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಬೇಕು. ಭಗವಂತ ನಿಮ್ಮ ಯೋಜನೆಯಂತೆ ನನ್ನ ಜೀವನ ಇರಲಿ ಅನ್ನೋ ರೀತಿಯಲ್ಲಿ ನೀವು ಗುರುವಿಗೆ ಶರಣಾದರೆ ಅವರು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ನಿಮ್ಮ ಜೊತೆ ನಾನು ಸದಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಕೆಲವು ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಅನುಭವದಲ್ಲೂ ಕೂಡ ನೀವೀಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಪ್ರತಿದಿನ 5 ನಿಮಿಷನಾದರೂ ನಿಮ್ಮ ಮನಸ್ಸನ್ನು ನೀವು ಗಮನಿಸಬೇಕು. ಅಂದರೆ ನೀವು ಏನನ್ನು ಯೋಚಿಸ್ತಾ ಇದ್ದೀರಾ ಅದರ ಬಗ್ಗೆನೂ ಕೂಡ ನೀವು ದೃಷ್ಟಿ ಹರಿಸಲೇಬೇಕು. ಹೊರಗಡೆ ಭೌತಿಕ ವಿಚಾರಗಳ ಕಡೆ ದೃಷ್ಟಿ ಹರಿಸೋದಷ್ಟೇ ಅಲ್ಲ, ಇನ್ನೊಬ್ಬರ ಜೀವನ ಸರಿಪಡಿಸೋದ್ರ ಬಗ್ಗೆ, ಅವರ ಭವಿಷ್ಯವನ್ನು ರೂಪಿಸಿಕೊಡೋದ್ರ ಬಗ್ಗೆ ಅಷ್ಟೇ ಗಮನ ಕೊಡೋದಲ್ಲ. ಇವತ್ತಿನ ಕರ್ಮ ನಿಮ್ಮ ನಾಳೆಯ ಜೀವನವನ್ನು ಕೂಡ ರೂಪಿಸಿಕೊಡುತ್ತೆ, ಮುಂದಿನ ಜನ್ಮಕ್ಕೂ ಕೂಡ ಅದು ಬಳುವಳಿಯಾಗಿ ಬರುತ್ತೆ ಅನ್ನೋದನ್ನು ಮರಿಬೇಡಿ. ಹಾಗಾಗಿ ನಿಮ್ಮ ಬಗ್ಗೆನೂ ಕೂಡ ಇಲ್ಲಿ ಗೌರವ, ಪ್ರೀತಿ ಹಾಗೆ ಕಾಳಜಿ ಮಾಡ್ಕೊಳ್ಳೋದಾಗಿರ್ಬೋದು. ಹಾಗೆ ನಿಮ್ಮ ಕರ್ಮಗಳ ಉದ್ದೇಶದ ಬಗ್ಗೆಯೂ ಕೂಡ ಗಮನ ಕೊಡೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಅಂದರೆ ಇನ್ನೊಬ್ಬರನ್ನ ಒಳ್ಳೆಯದನ್ನು ಮಾಡೋಕ್ಕೋಸ್ಕರ, ಅವರ ಜೀವನವನ್ನು ಸೆಕ್ಯೂರ್ ಮಾಡೋದಕ್ಕೋಸ್ಕರ ನಿಮ್ಮಿಂದ ಯಾವುದೇ ರೀತಿ ತಪ್ಪಾಗಬಾರ್ದು. ಯಾಕಂದರೆ ಇಲ್ಲಿ ಆ ತಪ್ಪಿಗೆ ನೇರವಾದ ಹೊಣೆಗಾರರು ನೀವೇ ಆಗ್ತೀರಿ. ಕರ್ಮದ ವೃದ್ಧಿ ಕೂಡ ನಿಮ್ಮದೇ ಆಗುತ್ತೆ. ಕೆಲವೊಂದು ಸಾರಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವರನ್ನು ಉಳಿಸೋಕ್ಕೋಸ್ಕರ ನೀವೇನಾದರೂ ಮಾಡಿದ್ರೆ ಅದು ಸ್ವಾರ್ಥ ಅನ್ಸ್ಕೊಳ್ಳಲ್ಲ, ನಿಸ್ವಾರ್ಥ ಅನ್ಸ್ಕೊಳ್ಳುತ್ತೆ. ಸ್ವಾರ್ಥದಿಂದ ಮಾಡಿದಾಗ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಆ ಕರ್ಮದ ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಪುನರುತ್ಥಾನಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತೀರಾ ನೀವೇ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನೆಗೆಟಿವ್ ಎನರ್ಜಿಯ ವಿಚಾರಗಳು ನಿಮ್ಮಲ್ಲಿ ಆಗಾಗ ಬರ್ತಾ ಇದ್ದಾವೆ. ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ. ಅಂದರೆ ಮನಸ್ಸಲ್ಲಿ ಯಾವುದೋ ಒಂದು ವಿಚಾರ, ಏನಾದರೂ ಆಗ್ಬೋದಾ ಅನಾಹುತ, ಇಲ್ಲ ಹೀಗಾಗ್ಬೋದಾ, ಹಾಗಾಗ್ಬೋದಾ, ಸಮಸ್ಯೆ ಎದುರಾಗ್ಬೋದಾ, ಇಲ್ಲ ನಾನು ಸತ್ತು ಹೋಗ್ಬೋದಾ, ಈ ರೀತಿಯಾಗಿ ಕೆಲವರಿಗೆ ಆಲೋಚನೆ ಬರ್ತಾ ಇದ್ದಾವೆ. ಮುಂದೇನು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಿದ್ರೆ ಅಂಥ ನೆಗೆಟಿವ್ ಆಲೋಚನೆಗಳು ಕೆಲವೊಂದು ಸಾರಿ ಭ್ರಮೆ ಆಗಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ತಕ್ಷಣ ರಿಯಾಕ್ಟ್ ಮಾಡೋದು ಬೇಡ. ಇಂಥ ಸಮಯದಲ್ಲಿ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡೋದು ನಿಮಗೆ ಅದು ತುಂಬ ಸಹಾಯ ಮಾಡುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ. ಗುರುವಿನ ಧ್ಯಾನ ಮಾಡಿ, ನಾಮಜಪ ಮಾಡಿ, ನಿಮ್ಮ ಇಷ್ಟ ದೇವರ ನಾಮಜಪ ಕೂಡ ಮಾಡಿ. ಇಲ್ಲ ಅಂದರೆ ಈ ಸಮಯದಲ್ಲಿ ನೀವು ಸ್ವಲ್ಪ ಯಾವುದಾದ್ರೂ ಗಿಡವನ್ನು ಬೆಳೆಸಿದ್ದೀರಾ ಅಂದರೆ ಆ ಗಿಡವನ್ನು ನೋಡೋದಾಗಲಿ, ಮುಟ್ಟೋದಾಗಲಿ, ಅದ್ರ ಜೊತೆ ಮಾತನಾಡೋದಾಗಲಿ, ಅಂದರೆ ಸಂಪರ್ಕ, ಒಂದು ಕಮ್ಯುನಿಕೇಟ್ ಮಾಡೋದ್ರಿಂದ ನಿಮ್ಮನ್ನು ಅದು ಹೀಲ್ ಮಾಡುತ್ತೆ ಪ್ರಕೃತಿಯ ಶಕ್ತಿ. ಹಾಗೆ ಹೊರಗಡೆ ತಿರುಗಾಟ ಕೂಡ ಮಾಡ್ಬೋದು. ಅಂದರೆ ಒಂದು ಶಾಂತವಾದ ಜಾಗದ ಕಡೆ ಹೋಗ್ಬೋದು, ನದಿ ಹರಿಯುವ ತೀರ ಆಗಿರ್ಬೋದು, ಇಲ್ಲ ಕೆರೆ, ಕೊಳ, ಕಲ್ಯಾಣಿ ಈ ರೀತಿ ಹತ್ರ ಹೋಗಿ ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡು ಬರೋದು ತುಂಬ ಉತ್ತಮ. ಅಂದರೆ ಈ ರೀತಿ ಹೀಲ್ ನೀವು ಮನೆಗಿದ್ರೆ ಸಿಗಲ್ಲ, ಯಾರ ಭರವಸೆಯಿಂದನೂ ಸಿಗೋದಿಲ್ಲ. ಕೆಲವೊಂದು ಸಾರಿ ಅದು ಪ್ರಕೃತಿಯಿಂದನೇ ಸಿಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಆಗ ತುಂಬ ಶಾಂತವಾಗುತ್ತೆ. ಹಾಗೆ ಒಳಗಿನಿಂದಲೇ ನೀವು ಏನನ್ನು ಯೋಜಿಸ್ತಿದ್ದೀರಾ, ನಿಮಗೇನು ಬೇಕು ಅದರ ಒಂದು ಸ್ಪಷ್ಟತೆ ನಿಮಗೆ ಸಿಗ್ತಾ ಹೋಗುತ್ತೆ. ಮನಸ್ಸು ಸಮಾಧಾನವಾಗುತ್ತೆ. ಆಗ ಮತ್ತೊಂದು ಹೆಜ್ಜೆನ ಉತ್ಸಾಹದಿಂದ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನೀವು ನಂಬಿದ ಗುರುವು ನಿಮಗೆ ಒಂದು ಮಾರ್ಗದರ್ಶನವನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಪ್ರಕೃತಿಯ ಜೊತೆ ನೀವು ಸಂಪರ್ಕದಲ್ಲಿದ್ದರೆ ಖಂಡಿತ ಅದು ನಿಮಗೆ ಸಹಾಯ ಮಾಡುತ್ತೆ. ಅದರ ಅನುಭವ ನಿಮಗೆ ಆಗಿದೆ. ಇನ್ನೂ ಆಗಬೇಕು ಅಂದರೆ ಇನ್ನೂ ನಿಕಟ ಸಂಪರ್ಕವನ್ನು ಹೊಂದಿರಿ ಪ್ರಕೃತಿಯ ಜೊತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೀವನ ಒಂದು ನಾಣ್ಯದಂತೆ. ಒಂದು ಬಾರಿ ಸಡನ್ನಾಗಿ ಆಕಸ್ಮಿಕವಾಗಿ ಸಂತೋಷ ಎದುರಾದರೆ ಇನ್ನೊಂದು ಬಾರಿ ಆಕಸ್ಮಿಕವಾಗಿ ದುಃಖನೂ ಕೂಡ ಎದುರಾಗುತ್ತೆ. ಆದರೆ ನೀವು ಆ ನಾಣ್ಯ ಅಲ್ಲ, ನೀವು ಅದನ್ನು ನೋಡುವ ಸಾಕ್ಷಿ ಅಷ್ಟೇ ಆಗಿರಬೇಕು. ಇದನ್ನು ನೀವು ಅರ್ಥ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಶಾಂತಿ ಅನ್ನೋದು ತನ್ನಿಂದ ತಾನೇ ಪ್ರಾರಂಭವಾಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಈಗಿನ ನಿಮ್ಮ ಮನಸ್ಥಿತಿಯ ಎನರ್ಜಿ ಯಾವ ರೀತಿ ಇದೆ ಅಂದರೆ ವಾಸ್ತವ ಎನರ್ಜಿ. ನಾನು ಸರಿಯಾದ ನಿರ್ಧಾರ ಮಾಡ್ತಾ ಇದ್ದೀನ, ನನ್ನ ಭವಿಷ್ಯ ಹೇಗಿರುತ್ತೆ, ಎಲ್ಲ ನನ್ನ ಕಂಟ್ರೋಲ್ನಲ್ಲೇ ಇರಬೇಕಾ, ಈ ಪ್ರಶ್ನೆಗಳೇ ನಿಮ್ಮ ಮನಸ್ಸನ್ನು ಭಾರವಾಗಿಸ್ತಾ ಇದ್ದಾವೆ. ನೀವು ಎಲ್ಲವನ್ನು ಕಂಟ್ರೋಲ್ ಮಾಡಲು ಪ್ರಯತ್ನ ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ. ಅದರಿಂದಲೇ ಇಲ್ಲಿ ನಿಮಗೆ ಒತ್ತಡ, ಭಯ ಹೆಚ್ಚಾಗ್ತಾ ಇದೆ, ಮಾನಸಿಕ ವೇದನೆ ನಿಮಗೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಆ ಒತ್ತಡ ಇರೋದು, ಆ ಕಂಟ್ರೋಲ್ ಅಂದರೆ ಹಿಡಿತ ಬೇಕು ಅಂತೇಳಿ ಬಯಸ್ತಾ ಇರೋದು ನಿಮ್ಮ ಮನಸ್ಥಿತಿ. ಹಾಗಾಗಿ ಇಲ್ಲಿ ಅದು ಯಾರ ವಿಚಾರದಲ್ಲಿ, ಯಾವ ವಿಚಾರದಲ್ಲಿ ನೀವು ಬಯಸ್ತಾ ಇದ್ದೀರಾ ಅವರು ಆರಾಮಾಗೇ ಇದ್ದಾರೆ, ಆ ವಿಚಾರ ಕೂಡ ಆರಾಮಾಗೇ ಇದೆ. ಆದರೆ ನೀವು ಮಾತ್ರ ಈ ಸಮಯದಲ್ಲಿ ಒತ್ತಡ, ಭಯದಲ್ಲಿ ಇದ್ದೀರಿ. ಯಾಕಂದರೆ ಅದರ ಒತ್ತಡದ ಹಿಡಿತ ನೀವು ಹಿಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ಆದರೆ ನಿಮ್ಮ ಜೀವನದಲ್ಲಿ ನೀವು ನಿರ್ಧಾರ ಮಾಡುವ ಸ್ವಾತಂತ್ರ್ಯ ತಗೊಂಡಿದ್ದೀರಾ, ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಅದು ತುಂಬಾ ಒತ್ತಡದಲ್ಲಿರಬಾರ್ದು, ಹಿಡ್ಕೊಳ್ಳೋ ರೀತಿಯಲ್ಲಿ ಇರಬಾರ್ದು, ಅಂಟ್ಕೊಳ್ಳೋ ರೀತಿಯಲ್ಲಿ ಇರಬಾರ್ದು. ಸ್ವಲ್ಪ ಸ್ವತಂತ್ರತೆಯನ್ನು ಅವ್ರಿಗೂ ಕೊಡಬೇಕು, ಆ ವಿಚಾರಕ್ಕೂ ಕೊಡಬೇಕು. ಅಂದರೆ ಬಿಟ್ಟು ನೋಡಬೇಕು, ಅವಕಾಶ ಕೊಟ್ಟು ನೋಡಬೇಕು. ಆಗ ಅದರಲ್ಲಿ ಒಂದು ತಿರುವು ಸಿಗುತ್ತೆ. ಕೆಲವೊಂದು ಸಾರಿ ಅವರು ಕೂಡ ಕೆಲವೊಂದು ಪಾಠಗಳನ್ನು ಕಲಿಯೋದಿರುತ್ತೆ, ಕೆಲವೊಂದು ಸಾರಿ ಏಳು ಬೀಳಿದ ಅನುಭವವನ್ನು ಹೊಂದೋದಿರುತ್ತೆ. ಅದು ಆಗಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನು ತಡೆಯೋದು ತಪ್ಪಾಗತ್ತೆ. ಅದು ನಿಮಗೆ ಒತ್ತಡ ಕೊಡುತ್ತೆ, ನಿಮಗೆ ಮಾನಸಿಕ ವೇದನೆ ಕೊಡುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಸಮಯವನ್ನು ಅರ್ಥ ಮಾಡ್ಕೊಳ್ಳಿ, ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲವನ್ನ ನೀವೇ ತೀರ್ಮಾನಿಸೋಕ್ಕೂ ಆಗೋಲ್ಲ. ಕೆಲವೊಂದು ಘಟನೆಗಳು ದೈವಿಕ ಯೋಜನೆಯ ಭಾಗವೂ ಆಗಿರ್ತವೆ, ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಕರ್ಮ ನಿರ್ಧಾರ ಮಾಡುತ್ತೆ ಕೆಲವನ್ನ. ಆದರೆ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನೀವು ಪ್ರೇ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಖಂಡಿತ ಫಲ ಸಿಗುತ್ತೆ. ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ. ನಿಮ್ಮ ಜೀವನದ ಎಲ್ಲ ಫಲಿತಾಂಶಗಳನ್ನು ನೀವೇ ಕಂಟ್ರೋಲ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಹಾಗೆ ನೀವು ನಿಮ್ಮ ಪ್ರಯತ್ನ ಮಾಡಿರಿ, ಉಳಿದದ್ದನ್ನು ಭಗವಂತನಿಗೆ ಬಿಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಇದು ಅತ್ಯಂತ ದೊಡ್ಡ ಶಕ್ತಿಯನ್ನು ಸೂಚಿಸುತ್ತೆ, ಇದು ದುರ್ಬಲತೆ ಅಲ್ಲ. ಕೆಲವೊಂದ್ಸರಿ ಯಾವ ರೀತಿ ಹಠ ಮಾಡ್ತಿದ್ದೀರಾ ಅಂದರೆ, ಇದೇ ಆಗಬೇಕು ನನ್ನ ಜೀವನದಲ್ಲಿ, ಇದೇ ನನಗೆ ಬೇಕು, ಅವರೇ ನನ್ನ ಜೀವನಕ್ಕೆ ಬರಬೇಕು, ಇವಳೇ ನಂಗೆ ಸಿಗಬೇಕು, ಇವನೇ ನಂಗೆ ಸಿಗಬೇಕು ಅನ್ನೋ ರೀತಿಯಲ್ಲೂ ಕೂಡ ಒತ್ತಡದಲ್ಲಿದ್ದೀರಾ. ಹಾಗೆ ಇದೇ ಕೆಲಸ ಸಿಗಬೇಕು, ಇದೇ ರೀತಿ ನನ್ನ ಜೀವನ ಲೀಡ್ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಯೋಚಿಸ್ತಾ ಇದ್ದೀರಾ. ನೀವು ಈ ರೀತಿ ಒತ್ತಡದ ನಿರ್ಧಾರ ತಗೊಳ್ಳೋದು ತಪ್ಪು. ಯಾಕಂದರೆ ನಿಮ್ಮ ಜೀವನದ ಸ್ಕ್ರಿಪ್ಟನ್ನು ನೀವು ಬರ್ಕೊಳ್ಬೋದು ಇದೇ ರೀತಿ ಅಂದರೆ, ಆದರೆ ಕೆಲವೊಂದು ಕರ್ಮಗಳು ಕೂಡ ನಿರ್ಧಾರ ಮಾಡುತ್ತೆ. ಅದು ಹಿಂದಿನ ಜನ್ಮದಲ್ಲಿ, ಹಿಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಕರ್ಮ ಮಾಡಿರ್ತೀರಲ್ಲ, ಆ ಕರ್ಮ ಕೂಡ ನಿಮ್ಮ ಜೀವನದ ಸ್ಕ್ರಿಪ್ಟನ್ನು ಬರೆದಿರುತ್ತೆ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ದೃಷ್ಟಿಗೆ ಮಾತ್ರ ಅದು ಸೀಮಿತ ಆಗಿರೋದಿಲ್ಲ. ದೈವಿಕ ದೃಷ್ಟಿ ತುಂಬ ದೊಡ್ಡದಿರುತ್ತೆ. ಅದರ ಗಮನದಲ್ಲಿ ನೀವಿರ್ತೀರ, ಅದರ ಯೋಜನೆಯಲ್ಲೂ ನೀವಿರ್ತೀರ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನೀವು ನಂಬಿದ ಗುರುವಿನಲ್ಲಿ ಅದನ್ನು ಶರಣಾಗಿಸ್ಬಿಟ್ರೆ, ನೀವು ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಸಾಕು. ನಿಮ್ಮ ಜೀವನಕ್ಕೆ ಯಾವ ಸಮಯದಲ್ಲಿ ಯಾರು ಬರಬೇಕು, ಹೇಗಿರಬೇಕು, ಯಾವುದು ಸಿಗಬೇಕು, ಎಲ್ಲವನ್ನ ಅವರು ತೀರ್ಮಾನಿಸಿ ಒಂದು ಯೋಜನೆಯ ಪ್ರಕಾರ ನಿಮಗೆ ಯಾವ ಸಮಯದಲ್ಲಿ ಸಿಗಬೇಕು ಅನ್ನೋದನ್ನು ಕೂಡ ಅವರು ಕೊಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಒಂದು ಚಿಕ್ಕ ಮಗುವನ್ನು ನೀವು ನೋಡ್ಕೊಳ್ಳೋ ಸಮಯದಲ್ಲ, ಅದಕ್ಕೆ ಬೆಳಗ್ಗೆ ಸಮಯದಲ್ಲಿ ತಿಂಡಿ, ಹಾಗೆ ಮಧ್ಯಾಹ್ನ, ಸಂಜೆ, ಹಾಗೆ ಅದಕ್ಕೆ ಯಾವಾಗ ಸ್ನಾನ ಮಾಡಿಸ್ಬೇಕು, ಯಾವ ಸೋಪಲ್ಲಿ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ಯಾವ ಸಮಯದಲ್ಲಿ ಯಾವ ರೀತಿಯ ಒಂದು ಔಷಧಿಯನ್ನು ಕೊಡಿಸ್ಬೇಕು, ಎಲ್ಲದರ ಗಮನ ನಿಮ್ಮ ಮೇಲಿರುತ್ತೆ. ಯಾಕಂದರೆ ಅದು ನಿಮ್ಮ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರುತ್ತೆ. ಅದು ಚಿಕ್ಕ ವಯಸ್ಸಿನ ಪಾಪು ಆಗಿರುತ್ತೆ. ಹಾಗೆ ಈ ಸಮಯದಲ್ಲಿ ನೀವು ಕೂಡ ಅದೇ ರೀತಿಯ ಮುಗ್ಧತೆಯ ಭಾವದಿಂದ ಗುರುವಿನಲ್ಲಿ ಶರಣಾದರೆ, ನಿಮಗೆ ಯಾವ ಸಮಯದಲ್ಲಿ ಏನು ಬೇಕು, ಯಾವ ರೀತಿ ನಿಮಗೆ ಜೀವನ ಕೊಡಬೇಕು, ಎಲ್ಲವನ್ನ ಅವರು ನಿರ್ಧಾರ ಮಾಡಿ ಕೊಡ್ತಾರೆ. ನಾನೇ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವೇನಾದರೂ ತೀರ್ಮಾನ ತಗೊಂಡ್ರೆ, ಆಗ ಅಲ್ಲಿ ಮಾರ್ಗದರ್ಶಕರೇ ಇರೋಲ್ಲ. ಗೈಡೆನ್ಸ್ ಇಲ್ಲದೆ ಜೀವನದಲ್ಲಿ ನೀವು ಮುಂದೆ ಹೋಗ್ತೀವಿ ಅಂದರೆ ತುಂಬ ಏರಿಳಿತಗಳು, ತಗ್ಗು, ಹಾಗೆ ಕೆಲವೊಂದು ಸರಿ ಗುಂಡಿ ಗುದುಕುಗಳು, ಈ ರೀತಿಯಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಜೀವನದಲ್ಲಿ ಎದುರಿಸಬೇಕಾಗತ್ತೆ. ಅಂದರೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ಕೆಲವೊಂದು ಸಾರಿ ಯಾರಾದರೂ ಈ ದಾರಿ ಸರಿ ಇಲ್ಲ, ಈ ದಾರಿಯಲ್ಲಿ ಹೋಗ್ರಿ, ಈ ದಾರಿ ತುಂಬ ಚೆನ್ನಾಗಿದೆ, ಆ ದಾರಿ ತುಂಬ ಚೆನ್ನಾಗಿಲ್ಲ, ಕಾಡು ದಾರಿ, ತುಂಬ ಕಲ್ಲು ಮುಳ್ಳುಗಳಿದ್ದಾವೆ ಅನ್ನೋ ರೀತಿಯಲ್ಲಿ ಗೈಡೆನ್ಸ್ ಮಾಡೋರು ಇರಬೇಕು. ಅಂಥ ಗುರುವನ್ನೇ ನೀವು ಆಯ್ಕೆ ಮಾಡಿಕೊಂಡು ಕೂಡ ಕೆಲವೊಂದು ಸಾರಿ ತುಂಬ ಆತಂಕದಲ್ಲಿರ್ತೀರ, ಮುಂದೇನೋ ಅನ್ನೋ ರೀತಿಯಲ್ಲಿ ಒತ್ತಡದಲ್ಲಿದ್ದೀರ. ಆ ಒತ್ತಡ ಇರಬಾರ್ದು. ಯಾಕಂದರೆ ಒಮ್ಮೆ ಗುರುವಿನಲ್ಲಿ ಶರಣಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಸಂದೇಹ ಇರಬಾರ್ದು. ಸಂದೇಹ ಇದ್ದಾಗ ಅದೇ ಬ್ಲಾಕೇಜನ್ನು ಉಂಟು ಮಾಡುತ್ತೆ. ಅಂದರೆ ಕರ್ಮ, ಅದೇ ಯಾವುದೋ ಒಂದು ಜನ್ಮದ ಕರ್ಮ ಈ ರೀತಿಯಾಗಿ ಬ್ಲಾಕೇಜ್ ರೂಪದಲ್ಲಿ ನಿಮ್ಮನ್ನು ತಡೆಯುತ್ತೆ. ಅದೇ ನೀವು ಪ್ರಾಮಾಣಿಕವಾಗಿ ಸಂದೇಹ ರಹಿತರಾಗಿ ಗುರುವಿನಲ್ಲಿ ಶರಣಾದಾಗ ಏನಾಗುತ್ತೆ ಅಂದರೆ, ಆ ಬ್ಲಾಕೇಜ್ ಕೂಡ ನಿಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಗುರುವಿನ ಆಶ್ರಯದಲ್ಲಿರ್ತೀರ, ಶರಣದಲ್ಲಿರ್ತೀರ. ಹಾಗಾಗಿ ಅದು ಕೂಡ, ಯಾಕಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಗುರುವು ನಿಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಿಮ್ಮಿಂದ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಕೂಡ ದಾರಿ ತೋರಿಸ್ತಾ ಇದ್ದಾರೆ, ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಕಾಯೋಣ ಅಂದರೆ ಇವರು ಬದಲಾಗ್ತಾರ, ಇಲ್ಲ ಅಂದರೆ ಅಲ್ಲಿಂದನೂ ಏನು ಕಲೀಲಿಲ್ಲ ಅಂದರೆ ಆಗ ನಾನು ನನ್ನ ಶಿಕ್ಷೆಯನ್ನು ಕೊಡೋಣ ಅನ್ನೋ ರೀತಿಯಲ್ಲಿ ಸ್ವಲ್ಪ ಅವಕಾಶವನ್ನು ನಿಮಗೆ ಕೊಡ್ತಾರೆ. ಅದೇ ನೀವು ತಿದ್ಕೊಂಡು ಆ ಗುರುವಿನ ಒಂದು ವಿಚಾರದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಅವರ ಉಪದೇಶಗಳಂತೆ ನಿಮ್ಮ ನಡವಳಿಕೆಯನ್ನು ತಿದ್ಕೊಂಡು ನೀವು ಹೋಗ್ತಿರಲ್ಲ, ಆಗ ಕರ್ಮ, ಕೆಟ್ಟ ಕರ್ಮ ಕಳೆಯುತ್ತೆ, ಒಳ್ಳೆಯ ಕರ್ಮ ಕೂಡ್ತಾ ಹೋಗುತ್ತೆ. ಆಗ ಕರ್ಮದ ಪ್ರಮಾಣ ಕೂಡ ಅಲ್ಲಿ ತಗ್ಗತ್ತೆ. ಹಾಗೆ ನಿಮ್ಮ ಜೀವನ ಹಾಗೇ ಇರಬೇಕು, ಹೀಗೆ ಇರಬೇಕು ಅನ್ನೋ ರೀತಿಯಲ್ಲಿ ಸ್ಕ್ರಿಪ್ಟು ನೀವು ಬರ್ಕೊಳ್ಬೋದು, ಇಲ್ಲ ಅಂತಲ್ಲ. ಆದರೆ ಅದನ್ನು ಗುರುವಿನ ಶರಣಕ್ಕೆ ಅರ್ಪಿಸಿದೆ ನಂತರ ನೀವು ಮುಂದುವರೆದ್ರೆ ಅದು ಖಂಡಿತ ಅದರಲ್ಲಿ ಸಾಕಷ್ಟು ನಿಮ್ಮ ಇಚ್ಛೆ ಕೈಗೂಡ್ತವೆ. ಅದೇ ನಾನೇ ಎಲ್ಲ ಮಾಡ್ಕೊಳ್ತೀನಿ ಅಂದಾಗ ಯಾರೂ ಕೂಡ ನಿಮ್ಮ ಒಂದು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಲ್ವಾ. ಈಗ ನೀವು ಯಾರಾದರೂ ನಿಮ್ಮನ್ನು ಪ್ರೀತಿಯಿಂದ ಕರೆದಾಗ, ಮಾತನಾಡಿಸಿದಾಗ ಮಾತನಾಡ್ತೀರಾ ಅಲ್ವಾ. ಮುಖ ಮುರಿದು ತಿರುಗಿಸಿ ಆ ಕಡೆ ಈ ಕಡೆ ಓಡಾಡೋರ ನೀವು ಮಾತಾಡ್ಸೋಕ್ಕೆ ಇಷ್ಟಪಡ್ತೀರಾ, ಇಲ್ಲ ತಾನೇ. ಹಾಗೇ ಇದಾಗುತ್ತೆ. ಅಂದರೆ ನೀವು ಒಂದು ವಿನಮ್ರ ಭಾವದಿಂದ ಗುರುವಿಗೆ ಶರಣಾದಾಗ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಬೇಡ ನನಗೆ ಯಾರ ಸಹಾಯನೂ ಬೇಡ, ನಾನೇ ಎಲ್ಲ ಮಾಡ್ಕೊಳ್ತೀನಿ ಅಂದಾಗ ಅವರು ನೋಡ್ತಾ ಇರ್ತಾರಷ್ಟೇ, ಸಹಾಯಕ್ಕೆ ಬರೋದಿಲ್ಲ. ಈ ರೀತಿ ಆಗ್ತಾ ಇದೆ ಕೆಲವೊಂದು ಸಾರಿ. ಹಾಗಾಗಿ ನೀವು ಅವರಲ್ಲಿ
ನಂಬಿಕೆ ಇಟ್ಟಿದ್ದೀರಾ ಅಂದರೆ ದೈವಿಕ ದೃಷ್ಟಿ ತುಂಬ ನಿಮ್ಮ ದೃಷ್ಟಿಗಿಂತ ದೊಡ್ಡದು, ಅದರ ಮೇಲೆ ನಂಬಿಕೆನೂ ಕೂಡ ಇಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಒಂದು ಗೈಡೆನ್ಸ್ ರೀತಿಯಲ್ಲಿ ನಿಮ್ಮ ಈಗಿನ ಮನಸ್ಥಿತಿಗೆ. ಕೆಲವೊಂದು ಸಾರಿ ನೀವು ಅಂದ್ಕೊಳ್ತಿರಲ್ಲ, ನಾನು ತುಂಬ ಕಷ್ಟಪಡ್ತಿದ್ದೀನಿ ಆದರೂ ನನಗೆ ಯಾಕೋ ಸಹಾಯ ಸಿಗ್ತಾ ಇಲ್ಲ, ನಾನು ಮಾಡದೇ ಇರೋ ಪೂಜೆ ಇಲ್ಲ, ವ್ರತ ಇಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಪರಿವರ್ತನೆ ಆಗಿಲ್ಲ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಲ್ಲ, ಇದರಲ್ಲೂ ಕೂಡ ಸಂದೇಹ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಪೂಜೆ ಮಾಡಿದ್ದೀರಾ, ವ್ರತ ಮಾಡಿದ್ದೀರಾ, ಅದಕ್ಕೋಸ್ಕರನೇ ಕರ್ಮಗಳ ಭಾರ ಹೆಚ್ಚಾಗಿರೋದು. ಅಂದರೆ ಅವೆಲ್ಲವೂ ಒಟ್ಟಿಗೆ ಸಮಸ್ಯೆಗಳ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರೋದು, ಅವು ಅಂತ್ಯ ಕಾಣಲಿಕ್ಕೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ತೀವ್ರತೆ ಹೆಚ್ಚಾಗಿದೆ ಅಂದರೆ ಅದು ಅಂತ್ಯ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆಗ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅಲ್ಲಿ ನಿಮಗೆ ಖಂಡಿತ ಸಹಾಯ ಸಿಗ್ತದೆ. ನೀವು ತುಂಬ ಪ್ರಯತ್ನ ಮಾಡ್ತಿದ್ದೀರಾ, ಆದರೆ ಫಲಿತಾಂಶ ಬರ್ತಿಲ್ಲ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು, ಆದರೆ ಒಳಗೆ ಅದರ ಸಿದ್ಧತೆ ನಡೀತಾ ಇರುತ್ತೆ. ನೀವು ಮಾತ್ರ ಎಲ್ಲೋ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿರ್ತೀರ, ಯಾವ ದಾರಿ ಸರಿಯೋ ಅನ್ನೋ ರೀತಿಯಲ್ಲಿ ನೀವೇ ನಿಮಗೆ ಕೆಲವು ಪ್ರಶ್ನೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ. ಇದು ತಪ್ಪು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ಗುರುವಿಗೆ ಆ ವಿಚಾರವನ್ನು ಶರಣಾಗಿಸಿ ಉಳಿದಿದ್ದನ್ನು ಬಾಬಾರವರೇ ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸ್ವಲ್ಪ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ಹಾಗೆ ಸ್ವಲ್ಪ ಅದನ್ನು ಹರಿದಾಡಲು ಬಿಡಿ. ಅಂದರೆ ಅದಕ್ಕೆ ಸ್ವತಂತ್ರತೆ ಕೊಡಿ, ಬಿಗಿಯಾಗಿ ಹಿಡಿದುಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ ಅನ್ನೋ ರೀತಿಯಲ್ಲಿ. ಅಂದರೆ ಮನಸ್ಸಿನಲ್ಲಿರುವ ವಿಚಾರಗಳನ್ನು, ಮನಸ್ಸು ನಿಮ್ಮ ನಿಯಂತ್ರಣದಲ್ಲೇ ಇರಲಿ, ಮನಸ್ಸಿನ ನಿಯಂತ್ರಣಕ್ಕೆ ನೀವು ಹೋಗೋದಾದರೆ ಅದು ಇನ್ನೂ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಿಬಿಡುತ್ತೆ. ಮನಸ್ಸು ನಿಮ್ಮ ನಿಯಂತ್ರಣದಲ್ಲೇ ಇರಲಿ, ಅದರ ಆಲೋಚನೆಗಳಿಗೆ ಸ್ವಲ್ಪ ಸ್ವತಂತ್ರತೆಯನ್ನು ಕೊಡಿ. ಅಂದರೆ ನನ್ನ ಹಿಡಿತದಲ್ಲೇ ಇರಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು, ಇಂಥದ್ದೇ ಬೇಕು ಅನ್ನೋ ರೀತಿಯಲ್ಲಿ ತುಂಬ ವಿಚಾರಗಳಲ್ಲಿ ಒತ್ತಡವನ್ನು ತಗೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನನ್ನ ಜೀವನ ನನ್ನ ಕೈಯಲ್ಲೇ ಇದೆ ಅಂಥೇಳಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಒಂದು ವಿಷಯ ಕಂಟ್ರೋಲ್ ಆಗದಿದ್ದರೆ ಅದನ್ನು ಬಿಡೋ ಅಭ್ಯಾಸವನ್ನು ಕೂಡ ಕೆಲವೊಂದು ಸಾರಿ ಮಾಡ್ಕೊಳ್ಳೋದು ಒಳಿತು. ಆ ವಿಚಾರದ ಬಗ್ಗೆ ಹೆಚ್ಚು ಓವರ್ ಥಿಂಕಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಸಮಸ್ಯೆಗೆ ಗುರುವೇ ಎದುರಿಗೆ ಒಂದು ಪರಿಹಾರವನ್ನು ಹೊತ್ತು ನಿಂತಿದ್ದರೂ ಕೂಡ ನಿಮಗೆ ಕಾಣಿಸೋದಿಲ್ಲ. ಒಂದು ಮಾಯೆ, ಒಂದು ಸಂದೇಹದ ಪರದೆ ನಿಮ್ಮ ಮತ್ತು ಅವರ ಮಧ್ಯೆ ಬಂದಿರುತ್ತೆ. ಹಾಗಾಗಿ ಓವರ್ ಥಿಂಕಿಂಗ್ ಮಾಡ್ಕೊಳ್ಬೇಡಿ. ಕೆಲವೊಂದು ವಿಚಾರದಲ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು, ಎಲ್ಲ ನಾನೇ ಮಾಡಬೇಕು, ಭಗವಂತ ಏನೂ ಮಾಡಲ್ಲ ಅಂತ ಹೇಳಿ. ಕೆಲವೊಂದು ಸಾರಿ ಕೆಲವರ ವಿಚಾರ ಕೆಲವೊಂದು ಸಾರಿ ಖಿನ್ನತೆಗೆ ಜಾರಿದಾಗ ಬರುತ್ತೆ. ಆದರೆ ಖಂಡಿತ ಎಲ್ಲ ಭಗವಂತನ ಯೋಜನೆಯ ಪ್ರಕಾರವೇ ನಿಮ್ಮ ಜೀವನ ನಡೆಯೋದು. ಕರ್ಮಗಳು ಅಂದರೆ ನಿಮ್ಮದೇ ಆದ ಕರ್ಮಗಳು ಅವುಗಳನ್ನು ನಿರ್ಧಾರ ಮಾಡ್ತಾ ಇರ್ತವೆ. ಆ ಕರ್ಮಗಳ ಹಿಡಿತದಿಂದ ನೀವು ಪಾರಾಗಬೇಕು ಅಂದರೆ ಅದನ್ನು ಗುರುವಿನ ಶರಣದಲ್ಲಿ ಅರ್ಪಣೆ ಮಾಡಬೇಕು. ಆಗ ಕರ್ಮಗಳು ಯಾವ ರೀತಿ ಇರಬೇಕು, ಅದರಲ್ಲಿ ಏನಾದರೂ ತೊಡಕುಗಳಿದ್ದರೆ ಆ ಕರ್ಮಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಎಲ್ಲ ರೀತಿಯ ಮಾರ್ಗದರ್ಶನ ನಿಮಗೆ ಸಿಗತ್ತೆ. ಹಾಗಾಗಿ ನೀವು ಜೀವನದಲ್ಲಿ ಮುಂದೆ ಸಾಗ್ತಾ ಇದ್ದೀರಾ ಅಂದರೆ ಗುರುವಿನ ಅವಶ್ಯಕತೆ ಹೆಚ್ಚಾಗಿದೆ. ಅವರ ಶರಣಕ್ಕೆ ಹೋದರೆ ನಾನೇ ಮಾಡ್ಕೊಳ್ತೀನಿ ಅನ್ನೋ ಸ್ವಲ್ಪ ಸಣ್ಣ ಅಹಮ್ಮನ್ನು ತ್ಯಜಿಸಿ, ಅಹಂಕಾರವನ್ನು ತ್ಯಜಿಸಿ, ನನ್ನ ಜೊತೆ ನನ್ನ ಗುರುವಿದ್ದಾರೆ, ಪ್ರತಿಯೊಂದು ವಿಚಾರವನ್ನು ಅವರಿಗೆ ಹೇಳಿ ನಾನು ಮಾಡೋದ್ರಿಂದ ಅದರಲ್ಲಿ ನಿಮಗೆ ತೊಂದರೆ ಆಗೋದಕ್ಕಿಂತ ಅದರಲ್ಲಿ ನಿಮಗೆ ಮಾರ್ಗದರ್ಶನ ಸಿಗೋದು, ಹಾಗೆ ವಂಚನೆ ಆಗೋದು ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗ ನೀವು ಮುಂದೆ ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು ಅಂತ ಇದ್ದೀರಲ್ಲ ಜೀವನದಲ್ಲಿ, ಅದನ್ನು ಕೂಡ ಗುರುವಿಗೆ ಸಮರ್ಪಣೆ ಮಾಡಿ ಮುಂದುವರಿಯಿರಿ. ಯಾಕಂದರೆ ನೀವೀಗ ತುಂಬ ತೊಳಲಾಟದಲ್ಲಿದ್ದೀರಾ, ವೇದನೆಯಲ್ಲಿದ್ದೀರಾ, ಏನು ಮಾಡೋದು ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಪರಿಹಾರನೂ ಸಿಗ್ತಾಯಿಲ್ಲ, ಪರಿವರ್ತನೆಯೂ ತಗೊಳ್ಳೋಕ್ಕಾಗ್ತಾಯಿಲ್ಲ. ಹಾಗಾಗಿ ಆ ವಿಚಾರವನ್ನು ಕೂಡ ಗುರುವಿನ ಶರಣದಲ್ಲಿಟ್ಟು ಅವರ ನಾಮಸ್ಮರಣೆ ಮಾಡಿ, ಹೀಗೆ 5 ದಿನಗಳ ಕಾಲ ಅವರ ನಾಮಸ್ಮರಣೆಯಲ್ಲಿ ಮಾಡಿ ಆ ವಿಚಾರವನ್ನು ನಿರಂತರವಾಗಿ ಅವರ ಪಾದಗಳಲ್ಲಿ ಇಡೋದ್ರಿಂದ ಖಂಡಿತ ನಿಮಗೆ 6ನೇ ದಿನ ಅದರಲ್ಲಿ ಒಂದು ಹೊಸ ತಿರುವು ಕಾಣುತ್ತೆ ಅನ್ನೋ ರೀತಿಯಲ್ಲಿ ಗುರುವೇ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ನೀವೆಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಮೇಲೆ ಸಂದೇಹ ಪಡ್ತಾ ಇದ್ದರೆ ಆ ಸಂದೇಹವನ್ನು, ಓವರ್ ಥಿಂಕಿಂಗನ್ನು ತೊರೆದು ನನ್ನ ಬಳಿ ಸಂಪೂರ್ಣವಾದ ಶರಣಾಗತಿಯನ್ನು ಹೊಂದಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗುರು ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನೀವು ನಿಮ್ಮನ್ನು ಅವರಿಗೆ ಸರೆಂಡರ್ ಮಾಡಿದಾಗ, ಶರಣಾಗಿಸಿದಾಗ ನಿಮ್ಮಲ್ಲಿರುವ ಭಯ, ಆತಂಕ ಕಡಿಮೆ ಆಗುತ್ತೆ. ಹಾಗೆ ಓವರ್ ಥಿಂಕಿಂಗ್ ಕೂಡ ಕಡಿಮೆ ಆಗುತ್ತೆ, ಮನಸ್ಸಿಗೆ ಶಾಂತಿ ಬರುತ್ತೆ, ಸರಿಯಾದ ದಾರಿಯಲ್ಲಿ ಜೀವನ ಖಂಡಿತ ಸಾಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ. ಕೆಲವರ ಈಗಿನ ವಾಸ್ತವ ಎನರ್ಜಿಯ ಪ್ರಕಾರ ಮನಸ್ಸಿನಲ್ಲಿ ಬಹಳ ಒತ್ತಡ ಇದೆ ಒಂದು ವಿಚಾರದ ಬಗ್ಗೆ, ದೇಹದಲ್ಲಿ ಕೂಡ ಅದರ ಬಗ್ಗೆ ಒಂದು ಆಯಾಸ ಕಾಣಿಸ್ತಾ ಇದೆ. ಯಾಕಂದರೆ ಮನಸ್ಸಲ್ಲಿ ಒತ್ತಡ ಇರೋದ್ರಿಂದ ದೇಹ ತನ್ನಿಂದ ತಾನೇ ಆಯಾಸಕ್ಕೆ ಒಳಗಾಗಿದೆ. ಆತ್ಮದಲ್ಲೂ ಕೂಡ ಎಲ್ಲೋ ಒಂದು ರೀತಿಯ ಖಾಲಿತನದ ಅನುಭವ ಆಗ್ತದೆ. ಹೊರಗಿನ ಜೀವನ ಜಗತ್ತು ಓಡ್ತಾನೆ ಇದೆ, ಆದರೆ ಒಳಗಿನ ಶಾಂತಿ ಕಳೆದು ಹೋಗಿದೆ. ಈ ರೀತಿ ಅನುಭವ ಮಾಡ್ತಾ ಇದ್ದೀರಾ. ನಿಮ್ಮೊಳಗೆ ಬ್ಯಾಲೆನ್ಸ್ ಇಲ್ಲದೆ ಇದ್ದರೆ ಹೊರಗಿನ ಜೀವನ ಯಾವತ್ತೂ ಕೂಡ ನಿಮಗೆ ದೃಢತೆಯಿಂದ ಕಾಣೋದಿಲ್ಲ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಿದ್ದಾರೆ. ನಿಮ್ಮ ಆಲೋಚನೆಗಳು ಹೆಚ್ಚು ಓವರ್ ಥಿಂಕಿಂಗ್, ಭಯ, ಅನುಮಾನವನ್ನು ಹೊಂದಿದವೆ ಈ ಸಮಯದಲ್ಲಿ. ಇದರಿಂದ ಮನಸ್ಸು ಅಶಾಂತವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿದ್ರೆಯ ಕೊರತೆ, ಸರಿಯಾದ ಆಹಾರ ಇಲ್ಲ, ವ್ಯಾಯಾಮ ಇಲ್ಲ, ದೇಹ
ದುರ್ಬಲವಾಗ್ತಾ ಇದೆ. ದೇಹಕ್ಕೂ ಕೂಡ ಮಹತ್ವ ಕೊಡಬೇಕು. ಕೇವಲ ಒತ್ತಡದಲ್ಲಿ ಅದ್ಯಾಕೆ ಈಗಿಲ್ಲ, ಇದ್ಯಾಕೆ ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತೇಳಿ ಓಡೋದ್ರಲ್ಲಿ ದೇಹದ ಕಡೆ ಕೂಡ ನೀವು ಗಮನ ಕೊಡ್ತಾ ಇಲ್ಲ. ದೇಹ ದುರ್ಬಲವಾಗ್ತಾ ಇದೆ ಅನ್ನೋ ರೀತಿಲಿ ಅದರ ಅಳಲನ್ನು ಹೇಳ್ಕೊಳ್ತಾ ಇದೆ ಆಯಾಸಗೊಂಡು. ಆದರೆ ನಿಮಗೆ ಈಗಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ರೀತಿಲಿ ಮನಸ್ಸನ್ನು ಓವರ್ ಥಿಂಕಿಂಗ್ ವಿಚಾರದಲ್ಲಿ ಓಡಿಸ್ತಾ ಇದ್ದೀರಾ. ದೇಹ ಆಯಾಸ ಆಗ್ತಾಯಿದೆ, ಆಧ್ಯಾತ್ಮಿಕ ಸಂಪರ್ಕ ಕಡಿಮೆ ಆಗ್ತಾಯಿದೆ, ಪ್ರಾರ್ಥನೆ ಇಲ್ಲ, ಧ್ಯಾನ ಇಲ್ಲ, ಪೂಜೆ ಮಾಡಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ, ಒಳಗೆ ಖಾಲಿತನ ಹೆಚ್ಚಾಗ್ತದೆ. ಇದರಿಂದ ನಿಮ್ಮ ದೇಹಕ್ಕೆ ಆಯಾಸ, ಮನಸ್ಸಿಗೂ ಕೂಡ ಆಯಾಸ ಆಗ್ತದೆ, ಮನಸ್ಸು ದಿಕ್ಕು ತಪ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ. ನೀವು ಅಂದ್ಕೊಳ್ಬೋದು ಪೂಜೆ ಪುನಸ್ಕಾರ ಮಾಡಿದರೆ ಏನೂ ಪ್ರಯೋಜನ ಇಲ್ಲ, ಕೆಲಸ ಮಾಡಬೇಕು ಅಂತೇಳಿ ಕೆಲವರು ಹೇಳ್ತಾರೆ. ಆದರೆ ಅದು ಸತ್ಯ ಅಲ್ಲ. ಪೂಜೆ ಪುನಸ್ಕಾರ, ವ್ರತ, ಭಜನೆ, ಹಾಗೆ ನಾಮಸ್ಮರಣೆ ಇವೆಲ್ಲವೂ ಈ ಆಧ್ಯಾತ್ಮಿಕ ಒಂದು ಸಂಪರ್ಕ ಏನಿದೆಯಲ್ಲ, ಇದು ನೀವು ಪ್ರಾರ್ಥನೆಯ ಮೂಲಕ ಆಗಿರ್ಬೋದು, ಧ್ಯಾನದ ಮೂಲಕ ಆಗಿರ್ಬೋದು, ಈ ಆಧ್ಯಾತ್ಮಿಕ ಸಂಪರ್ಕದಲ್ಲಿ ನೀವು ಇದ್ದೀರಾ ಒಂದು ಪೂಜೆಯ ಮೂಲಕ, ಒಂದು ವ್ರತದ ಮೂಲಕ ಅಂದರೆ ಇದು ನಿಮ್ಮ ಒಳಗಿನ ಖಾಲಿತನವನ್ನು ಕಡಿಮೆ ಮಾಡುತ್ತೆ, ಒಂಟಿತನವನ್ನು ಕಡಿಮೆ ಮಾಡುತ್ತೆ. ಹಾಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ. ಅಂದರೆ ನಿಮಗೆ ಒಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ, ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಹಾಗೆ ಮನಸ್ಸಿನ ಖಿನ್ನತೆಯನ್ನು ದೂರ ಮಾಡುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ದೇಹವನ್ನು, ಮನಸ್ಸನ್ನು ಉತ್ಸಾಹದಿಂದ ಇಡುತ್ತೆ, ತುಂಬ ಸಹಾಯ ಮಾಡುತ್ತೆ. ಆದರೆ ನೀವು ಅಂದ್ಕೊಳ್ತಾ ಇದ್ರೆ ಅದು ಯಾವುದೂ ಕೂಡ ಕೆಲಸ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಾ. ಮಾಡಿ ಸುಸ್ತಾಗಿದೆ, ಏನು ಪ್ರಯೋಜನ ಆಗಿಲ್ಲ ಅನ್ನೋದು ನಿಮ್ಮ ಒಂದು ಒಳಗಿನ ಆರ್ತನಾದ ಅಂತಾರಲ್ಲ, ಆ ರೀತಿಯಾಗಿ ವೇದನೆ ಇದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಆದರೆ ಇದರ ಫಲ ಸಿಗಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂದರೆ ಈಗ ನೀವು ಕರ್ಮವನ್ನು ಕಳೆದುಕೊಳ್ಳುವ ಸಮಯ ಆಗಿದೆ, ಅದನ್ನು ಕಳ್ಕೊಳ್ಳೇಬೇಕು ನೀವು, ಆಗಲೇ ಅದು ನಿಮಗೆ ಸಿಗೋದು ಅನ್ನೋ ರೀತಿಲಿ ಇಲ್ಲಿ ಒಂದು ಷರತ್ತಿದೆ. ಖಂಡಿತ ನೀವು ಮಾಡಿದ್ದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ, ಅದು ಒಂದು ಕಡೆ ಇದೆ, ಪುಣ್ಯದ ರೂಪದಲ್ಲಿ ಇದೆ. ಆದರೆ ಇದನ್ನು ಕಳ್ಕೊಳ್ಳೋದ ಹೊರತು ಅದು ನಿಮಗೆ ಸಿಗೋದಿಲ್ಲ. ಆ ರೀತಿ ಒಂದು ಭಾಗ್ಯದಲ್ಲಿ ನೀವು ಬಯಸಿದ್ದು ಪುಣ್ಯದ ಫಲ ಡಿಸರ್ವ್ ಆಗಿದೆ. ಆದರೆ ಇದನ್ನು ದಾಟಿದ ಮೇಲೆ ಅದು ನಿಮಗೆ ಸಿಗೋದು. ಹಾಗಾಗಿ ಕೆಲವೊಂದು ಸಾರಿ ಇಲ್ಲಿ ಒಂದು ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಕೃಷ್ಣನಿಗೆ ಪ್ರಶ್ನೆ ಬರುತ್ತೆ. ಏನಂತ ಅಂದರೆ, ಕೃಷ್ಣ ಜಗತ್ತಲ್ಲಿ ಅಂದರೆ ನೀವು ಹೇಳಿದ್ದೇ ಆಗೋದು, ಕರ್ಮದ ಪ್ರಕಾರನೇ ನನ್ನ ಜೀವನ ನಡೆಯೋದು ಅನ್ನೋದಾದರೆ, ಹಣೆ ಬರಹ ಇದ್ದಾಗೆ ಆಗೋದು ಅಂದಮೇಲೆ ನಾನು ಯಾಕೆ ಪ್ರಯತ್ನ ಪಡಬೇಕು, ನಾನು ಸುಮ್ಮನೆ ಇದ್ದರೆ ಆಯಿತು ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನಿನ್ನ ಜೀವನದಲ್ಲಿ ನಿನ್ನ ಹಣೆ ಬರಹದಲ್ಲಿ ನೀನು ಪ್ರಯತ್ನ ಪಟ್ಟರೆ ನಿನಗೆ ಫಲ ಸಿಗೋದು ಅಂತ ಇದ್ದರೆ ಆವಾಗ ಏನು ಮಾಡ್ತೀಯಾ, ಬರೆದಿದ್ರೆ ಅಂತೇಳಿ ಶ್ರೀಕೃಷ್ಣ ಪ್ರಶ್ನೆ ಮಾಡ್ತಾನೆ. ಅಲ್ಲಿಗೆ ಅರ್ಥ ಏನಪ್ಪ ಅಂದರೆ, ಪ್ರಯತ್ನ ಪಟ್ಟಿದ್ರೆ ನಿನಗೆ ಅದು ಸಿಗ್ತಿತ್ತು, ನೀನು ಪ್ರಯತ್ನ ಪಡಲಿಲ್ಲ, ಹಣೆ ಬರದಲ್ಲಿ ಇದ್ದದ್ದಾಗಲಿ ಬಿಡು ಅನ್ನೋ ರೀತಿಲಿ ಒಪ್ಕೊಂಡೆ, ಹಾಗಾಗಿ ಅದು ನಿನಗೆ ಸಿಗಲಿಲ್ಲ. ಆದರೆ ನಿನ್ನ ಹಣೆ ಬರದಲ್ಲಿ ಇದ್ದಿದ್ದು ಏನಿತ್ತು, ನೀನು ಪ್ರಯತ್ನ ಪಟ್ಟರೆ ಖಂಡಿತ ಆ ಒಂದು ಸಂತಾನದ ಭಾಗ್ಯ ಸಿಗ್ಬೋದು, ಮದುವೆ ಆಗ್ಬೋದು, ನೀನು ಬಯಸ್ತಾ ಇರೋ ಕೆಲಸ ಸಿಗ್ಬೋದು, ಇದೆಲ್ಲ ಇತ್ತು. ಆದರೆ ನೀನೇ ಪ್ರಯತ್ನ ಪಡಲಿಲ್ಲ, ಬಿಡು ಹಣೆ ಬರದಲ್ಲಿ ಇದ್ದಿದ್ದೇ ಆಗೋದಲ್ಲ, ನಾನೇ ಪ್ರಯತ್ನ ಪಡಲಿ ಅನ್ನೋ ರೀತಿಲಿ ನಿನಗೆ ನೀನೇ ತೀರ್ಮಾನ ತಗೊಂಡಾಗ ಅದಕ್ಕೆ ನಾನು ಕೂಡ ಹಸ್ತಕ್ಷೇಪ ಮಾಡೋಕ್ಕೆ ಹೋಗಲಿಲ್ಲ ಅನ್ನೋ ರೀತಿಲಿ ಕೂಡ, ಅಂದರೆ ನಿನ್ನ ಸ್ವತಂತ್ರತೆಗೆ ನಾನು ಕೂಡ ಅಡ್ಡಿ ಬಡಿಸಲಿಲ್ಲ ಅನ್ನೋ ರೀತಿಲಿ ಬರ್ತದೆ ವಿಚಾರ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಮನಸ್ಸು, ದೇಹ, ಆತ್ಮ ಒಂದೇ ಸಾಲಿನಲ್ಲಿ ಇರುತ್ತೆ. ಎಲ್ಲದಕ್ಕೂ ಮಹತ್ವ ಕೊಡೋದು ಬಹಳ ಮುಖ್ಯ. ನೀವು ಯೋಚಿಸೋದು, ಅನುಭವಿಸೋದು, ಮಾಡೋದು ಒಂದೇ ದಿಕ್ಕಿನಲ್ಲಿ ಇರಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾವ ಪರಿಸ್ಥಿತಿ ಬಂದರೂ ಸಂತೋಷ, ದುಃಖ, ಸಮಸ್ಯೆಗಳು ನೀವು ಒಳಗೆ ದೃಢತೆಯಿಂದ ಕಾಪಾಡಲಿಕ್ಕೆ ಸಹಾಯ ಮಾಡ್ತಾ ಇರ್ತೇವೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹೊರಗಿನ ಕ್ಲೈಮೇಟ್ ಅಂದರೆ ವಾತಾವರಣ ಬದಲಾದರೂ ನಿಮ್ಮ ಒಳಗಿನ ಶಾಂತಿ ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು. ನಂಬಿಕೆ, ನೆಮ್ಮದಿಯ ಫೀಲ್ ಯಾವತ್ತಿಗೂ ಕೂಡ ಬದಲಾಗಬಾರ್ದು. ಅಂದರೆ ಒಂದು ಒಳ್ಳೆಯ ರೀತಿಲಿ ಅದನ್ನು ನೀವು ಫೀಲ್ ಮಾಡಬೇಕು. ಯಾವುದೇ ರೀತಿ ಕಷ್ಟ, ದುಃಖ, ಸಮಸ್ಯೆ ಇದ್ದರೂ ಕೂಡ ಎಲ್ಲ ರೀತಿಲೂ ನಾನು ಸರಿ ಇದ್ದೀನಿ ಅನ್ನೋ ರೀತಿಲಿ ನಿಮಗೆ ನೀವು ಹೇಳಿಕೊಂಡ್ರೆ, ಹಾಗೆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದರೆ ಖಂಡಿತ ನಿಮ್ಮ ಪರೀಕ್ಷೆಗಳು ಅಂತ್ಯಗೊಳ್ತವೆ. ನಿಮ್ಮ ಕರ್ಮದ ಫಲಗಳು ಏನಿರ್ತಾವಲ್ಲ ಅವು ಅಂತ್ಯಗೊಳ್ತವೆ. ಹೊಸ ಅಂದರೆ ನಿಮಗೋಸ್ಕರ ನೀವು ಹೊಸ ಕರ್ಮದ ಉದ್ದೇಶದ ಆಧಾರದ ಮೇಲೆ ಏನೆಲ್ಲ ಡಿಸರ್ವ್ ಮಾಡ್ಕೊಂಡಿದ್ರೋ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ಫೋನ್, ಸೋಷಿಯಲ್ ಮೀಡಿಯಾ ಅಟ್ಯಾಚ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಇಂಥ ವಿಚಾರಗಳಿಗೆ ತುಂಬ ಅಟ್ಯಾಚ್ ಆಗಿದ್ದೀರಾ, ತುಂಬ ರಾತ್ರಿ ಹೊತ್ತು ನಿದ್ದೆಗೆಡ್ತಾ ಇದ್ದೀರಾ, ಇಲ್ಲಾಂದರೆ ತುಂಬ ಕೆಲವೊಂದು ಸಾರಿ ಕೆಲಸಗಳನ್ನು ಬಿಟ್ಟು ಅದರ ಕಡೆ ದೃಷ್ಟಿ ಹರಿಸ್ತಾ ಇದ್ದೀರಾ, ಅದರಲ್ಲಿ ಬರುವ ಕೆಲವೊಂದು ವಿಚಾರಗಳನ್ನು ನೋಡಿ ಹೋಲಿಕೆ ಮಾಡ್ಕೊಳ್ತಾ ಇದ್ದೀರಾ, ನಿರಾಶೆಯನ್ನು ಪಡ್ಕೊಳ್ತಾ ಇದ್ದೀರಾ, ಒತ್ತಡವನ್ನು ಕೂಡ ಅನುಭವಿಸ್ತಿದ್ದೀರಾ. ಮನಸ್ಸು ಒಂದೇ ಕಡೆ ಫೋಕಸ್ ಆಗಲಿಕ್ಕೆ ಆ ಒಂದು ಹೋಲಿಕೆಯ ಸ್ವಭಾವ ಬಿಡ್ತಾ ಇಲ್ಲ. ಇದು ಕೂಡ ನಿಮ್ಮ ಅಶಿಸ್ತಿಗೆ ಕಾರಣ ಆಗಿದೆ ಅನ್ನೋ ರೀತಿಲಿ ಬರ್ತದೆ. ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಇದು ಕೂಡ ಎಲ್ಲೋ ಒಂದು ರೀತಿಲಿ ಕಾರಣ ಆಗಿದೆ. ಹಾಗಾಗಿ ಅದರ ಕಡೆ ಗಮನ ಸ್ವಲ್ಪ ಕಡಿಮೆ ಮಾಡಿ, ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕೋ ಅಷ್ಟನ್ನು ಕೊಟ್ಟು ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಆ ರೀತಿ ಉಪಯೋಗಿಸ್ಕೊಂಡು ನೀವು ನಿಮ್ಮ ಮುಂದೆ
ಹೋಗೋದನ್ನು ಕಲಿಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಹೊರಗಿನ ಜಗತ್ತನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಮೊದಲು ನಿಮ್ಮ ಒಳಗಿನ ಬ್ಯಾಲೆನ್ಸನ್ನು ಸರಿಪಡಿಸಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಹಾಗಾಗಿ ಗುರುವಿನಿಂದ ಒಂದು ಗೈಡೆನ್ಸ್ ಯಾವ ರೀತಿ ಸಿಗ್ತಾ ಇದೆ ಅಂದರೆ ಪ್ರಾಕ್ಟಿಕಲ್ ಆಗಿ ಪ್ರತಿದಿನ 5 ಇಲ್ಲ 10 ನಿಮಿಷ ಮೌನದಲ್ಲಿರಿ. ಮೌನವಾಗೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿ 5 ನಿಮಿಷಗಳ ಕಾಲ 10 ನಿಮಿಷಗಳ ಕಾಲ ಯಾರ ಹತ್ರನೂ ಮಾತನಾಡಬೇಡಿ. ಹಾಗೆ ನಿಮ್ಮ ಹತ್ರನೇ ನೀವು ಮಾತನಾಡೋದು ಬೇಡ. ಅಂದರೆ ಮನಸ್ಸೊಳಗೆ ಯಾವುದೇ ರೀತಿ ಆಲೋಚನೆ ಬರಬಾರ್ದು. ಅಲ್ಲಿ ಖಾಲಿ ಇರಬೇಕು. ಅಲ್ಲಿ ಖಾಲಿ ಇಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಅಲ್ಲಿ 5 ನಿಮಿಷಗಳ ಕಾಲ 10 ನಿಮಿಷಗಳ ಕಾಲ ಗುರುವಿನ ಧ್ಯಾನ ಮಾತ್ರ ಇರಲಿ. ಹಾಗೆ ಸರಿಯಾದ ಆಹಾರವನ್ನು ತಗೊಳ್ಬೇಕು. ಆ ದಿನನಿತ್ಯ ಸ್ವಲ್ಪ ವ್ಯಾಯಾಮ ದೇಹಕ್ಕೆ ಕೊಡಲೇಬೇಕು. ಓವರ್ ಥಿಂಕಿಂಗ್ ವಿಚಾರ ಮನಸ್ಸಿಗೆ ಬಂದಾಗ ಒಂದು ಬ್ರೇಕ್ ತಗೊಳ್ಳಿ, ಶಾಂತವಾಗಿ ಪ್ರಾರ್ಥನೆ ಮಾಡಿಬಿಡಿ. ನೀವು ಹೊರಗಿನ ಜಗತ್ತನ್ನು ಸರಿಪಡಿಸಲು ಪ್ರಯತ್ನ ಮಾಡಿದಷ್ಟು ನಿಮ್ಮ ಒಳಗಿನ ಜಗತ್ತು ಅಸಮತೋಲನದಲ್ಲಿರುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಲ್ಲವೂ ಒಂದು ಎನರ್ಜಿನೇ. ಅರ್ಥ ಮಾಡ್ಕೊಳ್ಳಿ. ಮೊದಲು ನಿಮ್ಮೊಳಗೆ ಒಂದು ಶಾಂತಿಯನ್ನು, ನೆಮ್ಮದಿಯನ್ನು, ಸಮತೋಲನವನ್ನು ತಂದ್ಕೊಳ್ಳಿ. ಆಗ ಜೀವನ ಎಲ್ಲ ಸೀಸನ್ಗಳಲ್ಲೂ ಬ್ಯಾಲೆನ್ಸ್ ಆಗೇ ಇರುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲ ಕಾಲದಲ್ಲೂ ಅದು ಒಂದು ಬ್ಯಾಲೆನ್ಸನ್ನು ಪಡ್ಕೊಳ್ಳುತ್ತೆ. ಮನಸ್ಸು ಶಾಂತವಾಗಿರುತ್ತೆ, ದೇಹ ಕೂಡ ಆರೋಗ್ಯವಾಗಿರುತ್ತೆ, ಆತ್ಮ ಕೂಡ ತೃಪ್ತಿಯಿಂದ ಇರುತ್ತೆ. ನೀವು ಇವುಗಳ ಕಡೆ ಗಮನ ಕೊಟ್ಟಷ್ಟು ನಿಮ್ಮ ಜೀವನದಲ್ಲಿ ಸಂತೋಷ ಸಿಗ್ತಾ ಹೋಗುತ್ತೆ. ಮೊದಲು ನೀವು ಸಂತೋಷ ಯಾವ ವಿಚಾರಕ್ಕಾಗಿ ಪಡ್ತೀರಾ ಅದರ ಕಡೆ ಗಮನ ಕೊಡಿ. ನಂತರ ಇನ್ನೊಬ್ಬರು ಒಳ್ಳೆಯದಾಗಿ ಅವರ ಸಂತೋಷವನ್ನು ನೀವು ತಗೊಳ್ಳೋದು ತುಂಬಾ ಈಸಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಇವತ್ತಿನ ಮನಸ್ಥಿತಿಯ ಎನರ್ಜಿ ಇದಾಗಿತ್ತು. ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.